ನಮಸ್ತೆ, ಜೈ ಹಿಂದ್. ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ 2025-26ನೇ ಸಾಲಿನ ಜಾನ್ವರಿನಲ್ಲಿ ಮಕ್ಕಳು ಎಕ್ಸಾಮ್ ಬರೆದಿದ್ದಾರೆ. ಈ ಕೌನ್ಸಿಲಿಂಗ್ ಕೂಡ ಬಿಡಲಾಗಿತ್ತು. ಬಹಳಷ್ಟು ಪೋಷಕರಿಗೆ ಅದರ ಬಗ್ಗೆ ಸರಿಯಾದ ರೀತಿ ಮಾಹಿತಿ ಇರಲಿಲ್ಲ. ಈ ಕೌನ್ಸಿಲಿಂಗ್ ಅಂದ್ರೆ ಏನು, ಈ ಕೌನ್ಸಿಲಿಂಗ್ ಯಾವಾಗ ಬಿಟ್ಟಿದ್ರು, ಇದು ರಿಜಿಸ್ಟರ್ ಮಾಡ್ಕೊಬೇಕಾ, ಯಾವ ಥರ ಮಾಡ್ಕೊಬೇಕು ಅನ್ನೋದು ಸರಿಯಾದ ರೀತಿ ಮಾಹಿತಿ ಇಲ್ಲದ ಕಾರಣ ಕೆಲವರಿಗೆ ಅದು ಸ್ಕಿಪ್ ಆಗಿದೆ, ಮಿಸ್ ಆಗಿದೆ. ಆದ ಕಾರಣ ಇವಾಗ AISSAC ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಅಡ್ಮಿಷನ್ ಕೌನ್ಸಿಲಿಂಗ್ ಮತ್ತೊಮ್ಮೆ ಅವಕಾಶ ಕೊಡಲಾಗ್ತಾ ಇದೆ. 3 ದಿನಗಳಿಗೆ ಕೊಡಲಾಗ್ತಾ ಇದೆ. ಈ ವಿಡಿಯೋನ ಕರ್ನಾಟಕದ ಪ್ರತಿಯೊಬ್ಬ ಪೋಷಕರಿಗೆ ತಲುಪಿಸ್ಕೊಡಿ. ಸೈನಿಕ್ ಸ್ಕೂಲ್ ಅಂದ್ರೆ ಏನು, ಈ ಸೈನಿಕ್ ಸ್ಕೂಲಿಂದ ಏನೇನು ಲಾಭಗಳಿದ್ದಾವೆ, ಎಂಟ್ರೆನ್ಸ್ ಎಕ್ಸಾಮ್ ಅಂದ್ರೆ ಏನು, ಎಂಟ್ರೆನ್ಸ್ ಎಕ್ಸಾಮ್ ಯಾವ ತರ ಇರ್ತದೆ, ಎಂಟ್ರೆನ್ಸ್ ಎಕ್ಸಾಮ್ಗೆ ಯಾವ ತರ ತಯಾರಿ ಮಾಡ್ಕೊಬೇಕು, ಸೌತ್ ಮಕ್ಕಳುಗಳಿಗೆ ಹೆಚ್ಚಿನ ಅವಕಾಶಗಳು ಯಾಕೆ ಸಿಗ್ತಾ ಇಲ್ಲ, ನಾರ್ತ್ ಮಕ್ಕಳುಗಳೇ ಇದು ಲಾಭವನ್ನು ಹೆಚ್ಚಿನ ಪಡ್ಕೊತಾ ಇದ್ದಾರೆ, ಕಾರಣ ಏನು, ಇದೆಲ್ಲದಕ್ಕೂ ಕೂಡ ಈ ಒಂದು ವಿಡಿಯೋನ ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಎಲ್ರಿಗೂ ಶೇರ್ ಮಾಡಿ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟು ಮಾಹಿತಿಗಳನ್ನ ಪಡ್ಕೊಳ್ತಾ ಇರಿ. ಇವತ್ತು ಕೊಡ್ತಾರಂತ ಮಾಹಿತಿ ಈ ಕೌನ್ಸಿಲಿಂಗ್ ಬಗ್ಗೆ. ಅದಕ್ಕೂ ಮುಂಚೆ ಒಂದು 2 ಮಾತು ಹೇಳ್ತೀನಿ. ಸೈನಿಕ್ ಸ್ಕೂಲಿಂದ ಆಗುವಂತ ಲಾಭಗಳೇನು, ಸೈನಿಕ್ ಸ್ಕೂಲ್ ಇದು ಫ್ಯೂಚರ್ನಲ್ಲಿ, ಭವಿಷ್ಯದಲ್ಲಿ ಆ ಮಗುವನ್ನ ಫ್ಯೂಚರ್ನಲ್ಲಿ ಮಿಲಿಟರಿ ಆಫೀಸರ್ ಆಗುವಂತ ತಯಾರಿ ಮಾಡಲಾಗ್ತದೆ. ತಯಾರಿ ಏನಿರ್ತದೆ, ಫಿಸಿಕಲಿ ಫಿಟ್ ಇರ್ತಾರೆ, ನಾಲೆಜ್ ಫಿಟ್ ಆಗಿರ್ತಾರೆ, ಎಜುಕೇಶನ್ ಕೂಡ ಇಂಪ್ರೂವ್ ಆಗ್ತದೆ. ಸೊ ಅಲ್ಲಿ ವಾತಾವರಣ ಹೇಗಿರ್ತಂದ್ರೆ ಫ್ಯೂಚರ್ಲಿ ಅವರು ಮಿಲಿಟರಿ ಅಧಿಕಾರಿಗಳಾಗಬೇಕು, ಸೇನೆಯ ಅಧಿಕಾರಿ ಆಗ್ಬೇಕು ಅಂತಂದ್ರೆ ಬಹಳಷ್ಟು ತಯಾರಿ ಇರ್ತದೆ. ಸೈಕಾಲಜಿಕಲಿ ಫಿಟ್ ಇರಬೇಕು, ಬುದ್ಧಿವಂತನಾಗಿರ್ಬೇಕು, ಲೀಡರ್ಶಿಪ್ ಇರಬೇಕು, ದೈಹಿಕವಾಗಿ ಫಿಸಿಕಲಿ ಫಿಟ್ ಆಗಿರ್ಬೇಕು, ವಿದ್ಯೆಯಲ್ಲೂ ಕೂಡ ಮುಂದೆ ಇರಬೇಕು. ಎಲ್ಲಾ ರೀತಿಯ ಪಳಗಿರುವಂತ ಒಬ್ಬ ಯುವಕ ಯುವತಿಯನ್ನ ಸೇನಾಧಿಕಾರಿಯಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಈಗಲೂ ಕೂಡ ಭಾರತ ದೇಶದಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಅಧಿಕಾರಿಗಳ ಕೊರತೆ ಇದೆ. ಕಾರಣ ಇಷ್ಟೇ, ಅಬಿಲಿಟಿ ಇಲ್ಲ, ಎಲಿಜಿಬಲ್ ಇಲ್ಲ ಅಂತೇಳಿ ಎಷ್ಟೋ ಅಧಿಕಾರಿಗಳನ್ನ ಅವ್ರು ಸೆಲೆಕ್ಟ್ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಸಾರಿ SSB ನಲ್ಲಿ 800ರಿಂದ 1000 ಮಕ್ಕಳುಗಳನ್ನ SSB ಕರೆಯಲಾಗ್ತದೆ, 2-3 ಮಕ್ಕಳುಗಳು ಸೆಲೆಕ್ಷನ್ ಆಗ್ತಾ ಇದ್ದಾರೆ. ಇದು ಬಹಳ ಗಂಭೀರವಾದ ಸಂಗತಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆ ಉದ್ದೇಶದಿಂದ ಸೈನಿಕ್ ಸ್ಕೂಲ್ ನಲ್ಲಿ ಮಕ್ಕಳನ್ನ ಪಳಗಿಸಿದ್ರೆ, ತಯಾರಿ ಮಾಡ್ಕೊಂಡ್ರೆ ಅಲ್ಲಿರುವಂತ ಮಕ್ಕಳು, ಹೆಚ್ಚಿನ ಮಕ್ಕಳು ಮಿಲಿಟರಿ ಆಫೀಸರ್ ಆಗ್ಲಿಕ್ಕೆ ಅರ್ಹರಾಗ್ತಾ ಇದ್ದಾರೆ. ಹೌದು, ನಿಜ. 5th ಓದ್ಬೇಕಿದ್ರೆ 6th ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಸೆಲೆಕ್ಷನ್ ಆಗಿ ಹೋದ್ರೆ ಭಾರತ ದೇಶದಲ್ಲಿರುವಂತಹ ಸುಮಾರು 70ಕ್ಕೂ ಹೆಚ್ಚು ಸೈನಿಕ್ ಶಾಲೆಯಲ್ಲಿ ಯಾವ್ದಾದ್ರು ಒಂದು ಶಾಲೆಯಲ್ಲಿ ನೀವು ಚೂಸ್ ಮಾಡಿಕೊಂಡು ವಿದ್ಯಾಭ್ಯಾಸನ ತಯಾರಿ ಮಾಡ್ಕೊಬಹುದು. ಕರ್ನಾಟಕದಲ್ಲೇ ಗವರ್ಮೆಂಟ್ ರಿಜಿಸ್ಟರ್ಡ್ ಆಗಿರುವಂತ MOD ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಕಡೆಯಿಂದ ಅಪ್ರೂವಲ್ ಆಗಿರುವಂತ 4 ಶಾಲೆಗಳಿದ್ದಾವೆ. ಒಂದು ಕೂಡ್ಗಿನಲ್ಲಿ ಇರುವಂತದ್ದು, 2ನೇದು ಬಿಜಾಪುರ, ಇದು ಹಳೆಯ ಸ್ಕೂಲು. ಇದು ಬಿಟ್ಟು ಇನ್ನೂ 2 ಸ್ಕೂಲ್ಗಳಿದ್ದಾವೆ. ಸಂಗೊಳ್ಳಿ ರಾಯಣ್ಣ ಬೆಳಗಾಂನಲ್ಲಿದೆ, ಮತ್ತೊಂದು ಮೈಸೂರಿನ HD ಕೋಟೆಯಲ್ಲಿರುವಂತಹ ಸರ್ಗೂರಿನಲ್ಲಿದೆ, ಮತ್ತೊಂದು ಬೀದರ್ನಲ್ಲಿ ಕೂಡ ಆಗಿದೆ. ಅಂದ್ರೆ 5 ಸ್ಕೂಲ್ಗಳು ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಸೈನಿಕ್ ಸ್ಕೂಲ್ ಇದ್ದಾವೆ. ಇಷ್ಟು ಬಿಟ್ಟು ಆಲ್ ಓವರ್ ಇಂಡಿಯಾದಲ್ಲಿ 70ಕ್ಕೂ ಹೆಚ್ಚು ಸೈನಿಕ್ ಶಾಲೆಗಳನ್ನ ತೆರೆಯಲಾಗಿದೆ. 6th ಸ್ಟ್ಯಾಂಡರ್ಡ್ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಸೆಲೆಕ್ಷನ್ ಆಗ್ಬಿಟ್ರೆ 12th ತನಕ, PUC ತನಕ ಎಜುಕೇಶನ್ ಯಾವುದೇ ಕಾರಣಕ್ಕೂ ಕೂಡ ವೀಕ್ ಅನ್ನೋ ಮಾತೇ ಇರೋದಿಲ್ಲ. ಯಾಕಂದ್ರೆ ಸೆಲೆಕ್ಟೆಡ್ ಮಕ್ಕಳುಗಳು ಅದರಲ್ಲಿ ಇರ್ತಾರೆ. ಆಲ್ ಓವರ್ ಇಂಡಿಯಾದಿಂದ ಮಕ್ಕಳು ಮಿಕ್ಸ್ ಆಗಿರ್ತಾರೆ. ಯಾವುದೋ ಒಂದು ಭಾಗದಿಂದ, ಯಾವುದೋ ಒಂದು ಜಿಲ್ಲೆಯಿಂದ, ಯಾವುದೋ ಒಂದು ರಾಜ್ಯದಿಂದ ಇರೋದಿಲ್ಲ. ಆಲ್ ಓವರ್ ಇಂಡಿಯಾದಿಂದ ಮಕ್ಕಳು ಯಾವುದೋ ಒಂದು ಶಾಲೆಯಲ್ಲಿ ಓದ್ತಾ ಇರ್ತಾರೆ, ಮಿಕ್ಸ್ ಆಗಿರ್ತಾರೆ. ಸೆಲೆಕ್ಟೆಡ್ ಮಕ್ಕಳಾಗಿರುವ ಕಾರಣ ಅಲ್ಲಿ ಒಂದು ಮಕ್ಕಳು ಚುರುಕಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ, ಆಸಕ್ತಿ ಇರ್ತದೆ, ಪೋಷಕರ ಸಹಕಾರ ತುಂಬಾ ಚೆನ್ನಾಗಿರ್ತದೆ. ಎಲ್ಲಾ ಗುಣಗಳು ಹೊಂದಿರುವಂತ ಆ ಮಗುವಿನ ಬೆಳವಣಿಗೆ ಬಹಳಷ್ಟು ಚೆನ್ನಾಗಿರ್ತದೆ. NCC ಕೊಡ್ತಾರೆ, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇರುತ್ತೆ, ಮಿಲಿಟರಿ ಡ್ರಿಲ್ ಅವ್ರಿಗೆ ತಯಾರಿ ಮಾಡ್ಕೊಡ್ತಾರೆ, ವೆಪನ್ ಹ್ಯಾಂಡ್ಲಿಂಗ್ ಇರ್ತದೆ. ಆಲ್ ಇಂಡಿಯಾದಲ್ಲೂ ಕೂಡ ಎಲ್ಲ ಕಡೆ ಕ್ಯಾಂಪಸ್ಗಳು ಕಳಿಸ್ಕೊಡ್ತಾರೆ. ಇಷ್ಟೇ ಅಂತಲ್ಲ, ಅವ್ರಿಗೆ ಸ್ವಿಮ್ಮಿಂಗು, ಹಾರ್ಸ್ ರೈಡಿಂಗು, ಈ ತರ ಬಹಳಷ್ಟು ಫೆಸಿಲಿಟಿನ ಕೊಡುವುದರಿಂದ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಆ ಮಗು ಬೆಳವಣಿಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅನ್ನೋದಕ್ಕೆ ಯಾವುದೇ ಸಂದೇಹನೇ ಇರುವುದಿಲ್ಲ. ಅದಕ್ಕೋಸ್ಕರನೇ ಸೈನಿಕ್ ಶಾಲೆಗೆ ನಾರ್ತ್ ಇಂಡಿಯಾದಿಂದ ಹೆಚ್ಚಿನ ಮಕ್ಕಳು ಸೆಲೆಕ್ಷನ್ ಆಗ್ತಾ ಇದ್ದಾರೆ. ನಮ್ಮ ಸೌತ್ ನಲ್ಲಿ ಅವೇರ್ನೆಸ್ ಕಡಿಮೆ, ಆಸಕ್ತಿ ಕಡಿಮೆ, ಛಲ ಕಡಿಮೆ. ಸೊ ರಿಲೇಶನ್ಶಿಪ್, ತಂದೆ ತಾಯಿ ಮಗುವನ್ನು ಬಿಟ್ಟಿರೋಕ್ಕಾಗೋದಿಲ್ಲ. ಅದರಿಂದ ಹೆಚ್ಚಿನ ಮಕ್ಕಳು ಸೆಲೆಕ್ಷನ್ ನಮ್ಮ ಸೌತ್ ಇಂದ ಆಗ್ತಾ ಇಲ್ಲ.
ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನೆಕ್ಸ್ಟ್ ಕೊಡ್ತಾ ಹೋಗ್ತೇನೆ. ಆದರೂ ಈ ಒಂದು ವಿಡಿಯೋ ಕೊಡ್ತಾ ಇರೋದು ಬಹುಮುಖ್ಯವಾದಂಥದ್ದು. ಇದು ಗಮನಿಸಬೇಕಾದಂಥದ್ದು ನೀವು AISSAC ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಗೆ ಆಲ್ರೆಡಿ ತಿಳಿಸಿದೆ ನೋಡಿ, ಇನ್ ವ್ಯೂ ಆಫ್ WP ಏನ್ ನಂಬರ್ ಕೊಟ್ಟಿದ್ದೇನೆ ಇದೆಲ್ಲ ಪೂರ್ತಿ ಓದೋದು ಬೇಡ, ಡೈರೆಕ್ಟ್ ಆಗಿ ಬಂದ್ಬಿಡ್ತೀನಿ. 28 ಫೆಬ್ರವರಿ 2026 ವಿಂಡೋಸ್ ಓಪನ್ ಮಾಡಲಾಗಿದೆ ಕನ್ನಡದಲ್ಲಿ. ಕನ್ನಡ ಯೂಸರ್ ಮಾಹಿತಿ ಕೊಡ್ತಾರಂತದ್ದು. ಸೊ ಏನು ಕೊಟ್ಟಿದ್ದಾರೆ ಅಂತಂದ್ರೆ 3 days 3 ದಿನಗಳ ಕಾಲ ರೀಓಪನ್ ಈ ಕೌನ್ಸಿಲಿಂಗ್ ಕೊಡಲಾಗ್ತಾ ಇದೆ. ಎಂಟ್ರೆನ್ಸ್ ಎಕ್ಸಾಮ್ ಮುಗಿದ ನಂತರನೇ ಜನವರಿ 22ರಿಂದ 28 ಫೆಬ್ರವರಿ ತನಕ ಈ ಕೌನ್ಸಿಲಿಂಗ್ ಆಲ್ರೆಡಿ ಬಿಡಲಾಗಿತ್ತು. ಸುಮಾರು 1 ತಿಂಗಳು ಹೆಚ್ಚು ಸಮಯ ಕೊಡಲಾಗಿತ್ತು. ಹೆಚ್ಚಿನ ಪೋಷಕರಿಗೆ ಸರಿಯಾದ ಮಾಹಿತಿ ಇರೋದಿಲ್ಲ, ರಿಜಿಸ್ಟ್ರೇಷನ್ ಮಾಡ್ಕೊಳಕ್ ಬರೋದಿಲ್ಲ, ಸಿಂಪಲ್ ಇದ್ರು ಕೂಡ ಅದಕ್ಕೆ ಗೊತ್ತಿರೋದಿಲ್ಲ. ಅದಕ್ಕೆ ಅದು ಮಿಸ್ ಆಗ್ಬಿಟ್ಟಿತ್ತು. ಇದು ಕಂಪ್ಲೇಂಟ್ಸ್ ನಾವೆಲ್ಲರೂ ಕೂಡ ರೇಸ್ ಮಾಡಿದ್ವಿ, ಸೊ ಮೇಲ್ ಮಾಡಿದ್ವಿ. ಈ ತರ ಸಮಸ್ಯೆಗಳಿಗೆ ನಮ್ಮ ಪೋಷಕರು ಒಳಗಾಗಿದ್ದಾರೆ, ದಯಮಾಡಿ ಮತ್ತೊಮ್ಮೆ ಅವಕಾಶ ಸಿಗ್ಬೇಕು ಅಂತೇಳಿ ಕೇಳ್ಕೊಂಡಾಗ ಈ ಒಂದು ಸೈನಿಕ್ ಸ್ಕೂಲ್ ಸೊಸೈಟಿ ಏನ್ ಮಾಡ್ತು, ಇನ್ನೊಂದು ಅವಕಾಶ ಕೊಡೋಣ ಅಂತೇಳಿ 3 days ಅವಕಾಶ ಕೊಡಲಾಗಿದೆ. 3 days ಯಾವಾಗ ನೋಡಿ, ಇಲ್ಲಿ ಮಾರ್ನಿಂಗ್ 5 ಗಂಟೆ 30ನೇ ತಾರೀಕು ಮಾರ್ಚ್ ಇಂದ ಮೊಂಡೆ ನಾಳೆಯಿಂದ ರಾತ್ರಿ 11 ಗಂಟೆ 50 ನಿಮಿಷ 1 ಏಪ್ರಿಲ್ ವೆಡ್ನೆಸ್ಡೇ ತನಕ, ಮೊಂಡೆ ಟ್ಯೂಸ್ಡೇ ವೆಡ್ನೆಸ್ಡೇ ರಾತ್ರಿ 12 ಗಂಟೆ ತನಕ ಅನ್ಕೊಳ್ಳಿ, ಅಲ್ಲಿ ತನಕ ನಿಮ್ಗೆ ಈ 3 ದಿನಗಳ ಕಾಲ ಅವಕಾಶ ಕೊಡಲಾಗ್ತಾ ಇದೆ. ಇವರು ಕೂಡ ಮಿಸ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮ ಸರಿಗಡೆ ಮೈಸೂರಿಗೆ ಬಂದು ನಾವಾಗೆ ಫ್ರೀ ಆಫ್ ಕಾಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ. ಇಲ್ಲಿ ಇಷ್ಟು ದೂರ ಬರ್ಬೇಕು ಅಂತ ಏನಿಲ್ಲ, ನೀವು ಮೊಬೈಲ್ ಅಲ್ಲಿ ಕೂಡ ಮಾಡ್ಕೊಳ್ಬಹುದು, ತುಂಬಾ ಈಸಿ ಇದೆ. ಸೊ 3 days ಮಾತ್ರ ಕೊಟ್ಟಿರುವಂತದ್ದು ಅವಕಾಶ. ಇದ್ರಲ್ಲಿ ಏನೇನು ಬದಲಾವಣೆ ಮಾಡ್ಬೋದು ಕೂಡ ಕರೆಕ್ಷನ್ ಕೂಡ ಕೊಟ್ಟಿದ್ದಾನೆ. ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೆ, ಅದ್ರಲ್ಲಿ ಕೆಲವೊಂದು ಕರೆಕ್ಷನ್ ಮಾಡ್ಕೋಬೇಕು ಅಂದ್ರೆ ಅದು ಕೂಡ ಅವಕಾಶ ಕೊಡಲಾಗಿದೆ. 3 days ಎಕ್ಸ್ಟೆನ್ಷನ್ ಇಸ್ ದ ಫೈನಲ್ ಅಪರ್ಚುನಿಟಿ ಫಾರ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಹೂ ಮಿಸ್ಡ್. ಇದು ಕೇವಲ ಕ್ವಾಲಿಫೈಡ್ ಆಗಿರುವಂತ ಮಕ್ಕಳಿಗೆ ಮಾತ್ರ ಅವಕಾಶ, ಡಿಸ್ಕ್ವಾಲಿಫೈಡ್ಗೆ ಇಲ್ಲ. ಸರ್ ನಂದು 120 ಮಾರ್ಕ್ಸ್ ಇಂದ ಕ್ವಾಲಿಫೈಡ್ ಆಗಿದೆ, ಹಾಕೊಬಹುದಾ? ನೀವು ಕೂಡ ಈ ಕೌನ್ಸಿಲಿಂಗ್ಗೆ ರಿಜಿಸ್ಟರ್ ಮಾಡ್ಕೊಬಹುದು. ಸೆಲೆಕ್ಷನ್ ಆಗುತ್ತಾ ಅದ್ ನಾನು ಹೇಳಲಿಕ್ಕೆ ಆಗಲ್ಲ. ಸೀನಿಯರಿಟಿ ಮೇಲ್ಗಡೆಯಿಂದ ಬರ್ತಾರೆ, 300 ಮಾರ್ಕ್ಸ್ ಇಂದ ಡೌನ್ ಎಲ್ಲಿ ಕಟ್ ಆಫ್ ನಿಂತ್ಕೊಳ್ಳುತ್ತೆ ಅಲ್ಲಿ ನಿಂತ್ಕೊಳ್ಳುತ್ತೆ. 200 ನಿಂತ್ಕೋಬಹುದು, 180 ನಿಂತ್ಕೋಬಹುದು, 120 ನಿಂತ್ಕೋಬಹುದು, ಯಾರಿಗೂ ಗೊತ್ತು. ಬಟ್ ಕ್ವಾಲಿಫೈ ಆಗಿರೋ ಮಕ್ಕಳು ಈ ಕೌನ್ಸಿಲಿಂಗ್ ರಿಜಿಸ್ಟರ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಬಟ್ ಇಷ್ಟೇ ಅಂತಲ್ಲ, completely their registration within the allotted time to complete all mandatory required formalities, that is registration, correction, choice, filing of school. ಈ 3 ಮಾತ್ರ ಕೊಡಲಾಗಿದೆ. ಏನೇನಪ್ಪ, ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಎರಡನೇದು ಕರೆಕ್ಷನ್ ಮಾಡ್ಕೋಬಹುದು. ಮೊದಲು ಮಾಡಿದ್ರೆ ಸರ್ ಕರೆಕ್ಷನ್ ಮಾಡ್ಕೋಬಹುದು, ಸ್ವಲ್ಪ ವ್ಯತ್ಯಾಸಗಳಾಗಿದ್ದಾವೆ, ಕರೆಕ್ಷನ್ ಮಾಡ್ಕೊಬಹುದು. ಮತ್ತೆ ಸ್ಕೂಲ್ ಚಾಯ್ಸ್ ಮಾಡ್ಕೋಬೇಕಾಗ್ತದೆ. 5 ಇದರಲ್ಲಿ ಸ್ಕೂಲ್ಗೆ ಅವಕಾಶ ಇರ್ತದೆ. ಕರ್ನಾಟಕದಲ್ಲಿ ಅಂತಲ್ಲ, ಔಟ್ ಆಫ್ ಸ್ಟೇಟ್ ಕೂಡ ನೀವು ಚಾಯ್ಸ್ ಮಾಡ್ಕೊಬಹುದು. ನಮ್ಮಲ್ಲಿ ಪುನೀತ್ ಅಂತ ಒಬ್ಬ ಕ್ಯಾಂಡಿಡೇಟ್ ಇದ್ದಾಗೆ ರಾಜಸ್ಥಾನದಲ್ಲಿ ಇದ್ದಾನೆ. ಈ ತರ ಮಕ್ಕಳುಗಳು ಬೇರೆ ರಾಜ್ಯದಲ್ಲೂ ಕೂಡ ಈ ಒಂದು ಸೈನಿಕ್ ಸ್ಕೂಲ್ಗೆ ಹೋಗಬಹುದು. ರೇಷಿಯೋ ಏನಿರ್ತದೆ, 70% ಅವರ ಓನ್ ಸ್ಟೇಟ್ ಇದ್ರೆ 30% ಅದರ್ ಸ್ಟೇಟ್, ಈ ನೈಬರ್ ಸ್ಟೇಟ್ ಅಥವಾ ಅದರ್ ಸ್ಟೇಟ್ಗೆ ಅವಕಾಶ ಇರ್ತದೆ. ಒಂದು 3 ಸ್ಕೂಲ್ ನೀವು ಕನ್ನಡ ಚೂಸ್ ಮಾಡ್ಕೊಂಡು ಇನ್ನೆರಡು ಸ್ಕೂಲ್ನ ಔಟ್ ಆಫ್ ಸ್ಟೇಟ್ ಕೂಡ ನೀವು ತಗೊಂಡ್ರೆ ತಪ್ಪೇನಿಲ್ಲ, ನೀವು ತಗೊಬಹುದು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಇದು ಪೋರ್ಟಲ್ ನಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕೊಬೇಕಾಗುತ್ತೆ. ಇದರಲ್ಲಿ ಮೇನ್ ಕೊಟ್ಟಿರೋದು ನೋಟ್ ಕೊಟ್ಟಿದ್ದಾರೆ, ಇದೊಂದು ಸ್ವಲ್ಪ ನೋಡ್ಕೊಂಡ್ಬಿಡಿ, ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಫಾರ್ ಕ್ವಾಲಿಫೈಡ್ ಅಂಡ್ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್. ಏನೇನ್ ಮಾಡಬೇಕು ಅನ್ನೋದನ್ನ, ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಹೂ ಯಾವ ಆಲ್ರೆಡಿ ರಿಜಿಸ್ಟರ್ಡ್ ಆನ್ ದ ಪೋರ್ಟಲ್ ನೀಡ್ ನಾಟ್ ರಿಜಿಸ್ಟರ್ಡ್ ಅಗೈನ್. ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಮತ್ತೊಮ್ಮೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮತ್ತೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಬರೀ ಕರೆಕ್ಷನ್ ಮಾಡ್ಕೊಬಹುದು. However, during the extended window of 3 days, that is time already date ಕೂಡ ನಿಮ್ಗೆ ಹೇಳಲಾಗಿದೆ. ಸೇಮ್ they can correct or update the following. ಏನೇನ್ ಮಾಡಬೇಕು, 2 ಮಾತ್ರ ಅವಕಾಶ ಕೊಟ್ಟಿದ್ದಾನೆ. ಕರೆಕ್ಷನ್ಸ್ ಟು ದೇರ್ ಡೊಮಿಸಿಲ್, ಕ್ಯಾಟಗರಿ ಆರ್ ಜೆಂಡರ್, ಈ 3 ಮಾತ್ರ ಕರೆಕ್ಷನ್ ಮಾಡ್ಕೊಬಹುದು. ಒಂದು ಡೊಮಿಸಿಲ್, ನಿಮ್ಮ ವಾಸಸ್ಥಳ ಏನಿದೆ, ನಿಮ್ಮ ಡಾಕ್ಯುಮೆಂಟ್ಸ್ ವ್ಯತ್ಯಾಸ ಆಗಿದ್ರೆ ಅದೊಂದು ಸ್ವಲ್ಪ ಚೇಂಜ್ ಮಾಡ್ಕೊಬಹುದು. ಕ್ಯಾಟಗರಿ, ಯಾವ ಕ್ಯಾಟಗರಿ ನೀವು ಅಪ್ಲಿಕೇಶನ್ ಹಾಕೊಂಡಿದ್ದೀರಿ ಅಥವಾ ಯಾವ ಕ್ಯಾಟಗರಿ ಬರ್ತೀರಾ ಅದನ್ನು ನೀವು ಚೆಕ್ ಮಾಡ್ಕೊಬಹುದು. ಜೆಂಡರ್, ಮೇಲ್ ಫಿಮೇಲ್ ಮಿಸ್ ಆಗಿರೋದು, ಮೇಲ್ ಫಿಮೇಲ್ ಆಗಿ ಫಿಮೇಲ್ ಮೇಲ್ ಆಗಿದ್ದು ಕೂಡ ಚೇಂಜ್ ಮಾಡ್ಕೊಬಹುದು. ನೆಕ್ಸ್ಟ್ ಇರುವಂತದ್ದು ಅಪ್ಡೇಟ್ ದೇರ್ ಪ್ರಯಾರಿಟಿ ಆಫ್ ಸ್ಕೂಲ್ಸ್, ಚಾಯ್ಸ್ ಆಫ್ ಸ್ಕೂಲ್. ಯಾವ ಸ್ಕೂಲ್ ನೀವು ಪ್ರಯಾರಿಟಿ ಕೊಡ್ಬೇಕು, ಮೊದಲಿನ ನೀವು ಕೊಡುಗೆ ಕೊಟ್ಟಿದ್ರಿ, ಈ ಸಲ ನಿಮ್ಗೆ ಬಿಜಾಪುರ ಬೇಕು ಅನಿಸ್ತಾ ಇದೆ, ಚೇಂಜ್ ಮಾಡ್ಕೊಬಹುದು. ಮತ್ತೆ ಇನ್ನೂ ಕೂಡ ಯಾರು ಕೂಡ ಚಾಯ್ಸ್ ಮಾಡ್ಕೊಂಡ್ರೆ ಚಾಯ್ಸ್ ಮಾಡ್ಕೊಬಹುದು. ಈ ವಿಡಿಯೋ ಸ್ವಲ್ಪ ಲೆಂತಿ ಆಗಿರ್ಬೋದು, ಬಟ್ ಪೋಷಕರಿಗೆ ಬಹಳ ಅವಶ್ಯಕತೆ ಇರ್ತದೆ. ದಯಮಾಡಿ ಇಂಥ ವಿಡಿಯೋಗಳನ್ನಾದ್ರೂ ಎಲ್ಲರಿಗೂ ಶೇರ್ ಮಾಡಿ. ಬಹಳಷ್ಟು ಪೋಷಕರಿಗೆ ಗೊತ್ತಿಲ್ದಾನೆ ಡೈಲಿ 2-3 ಕಾಲ್ ಬರ್ತಾ ಇರ್ತದೆ. ಸರ್ ನನಗೆ ಈ ಕೌನ್ಸಿಲಿಂಗ್ ಅಂದ್ರೆ ಏನ್ ಸರ್ ರಿಜಿಸ್ಟ್ರೇಷನ್ ಹೆಂಗ್ ಮಾಡ್ಕೊಳ್ಳೋದು ಸರ್, ಡೇಟ್ ಮುಗಿದೋಗ್ಬಿಡ್ತದೆ ಸರ್ ನನ್ನ ಮಗ 188 ಸ್ಕೋರ್ ಮಾಡಿದ್ದಾನೆ, 220 ಸ್ಕೋರ್ ಮಾಡಿದ್ದಾನೆ ಸರ್,
ಚಾನ್ಸ್ ಸಿಗುತ್ತಾ ಈಗ ಕೇಳ್ತಾ ಇರ್ತಾರೆ. ಸೊ ಇವಾಗ ಅವಕಾಶ ಇದೆ, ಮಿಸ್ ಮಾಡ್ಕೊಂಬೇಡಿ. ನಮ್ಮ ಸೈನಿಕರ ಮೈಸೂರಿನಲ್ಲಿ ವರ್ಷ ಪೂರ್ತಿ ಮಕ್ಕಳನ್ನ ಇಲ್ಲೇ ಇಟ್ಕೊಂಡು ಸ್ಕೂಲು, ಕೋಚಿಂಗು, ಹಾಸ್ಟೆಲ್ಲು, ಸೈನಿಕ್ ಸ್ಕೂಲ್ ತರಹನೇ ರುಟೀನ್ ಅನ್ನು ನಡೆಸ್ಕೊಡುವಂಥ ವ್ಯವಸ್ಥೆ ನಾವು ಮಾಡಲಾಗಿದೆ. ಫೈರ್ ಕ್ರಾಕರ್ಸ್ ಕ್ಯಾಂಪಸ್ ನಲ್ಲಿ ಮಕ್ಕಳುಗಳಿಗೆ ಇಟ್ಕೊಂಡು ಗ್ರೌಂಡ್, ಫಾರ್ಮೇಟ್ ಟ್ರ್ಯಾಕ್, ಸ್ಪೋರ್ಟ್ಸ್ ಆಕ್ಟಿವಿಟೀಸ್, ಸುಮಾರು ನಮ್ಮಲ್ಲಿ ನಡೆಯುವಂತಹ ಒಳಗಡೆ ಇಂಡೋರ್ ಆಕ್ಟಿವಿಟೀಸ್ಗಳು, ಔಟ್ಡೋರ್ ಆಕ್ಟಿವಿಟೀಸ್ ನಲ್ಲಿ ಟ್ರೆಕ್ಕಿಂಗು, ನೈಟ್ ಮಾರ್ಚು, ಸೊ ಮಿಲಿಟರಿ ಡ್ರಿಲ್ಲು, ಈ ತರ ಹಲವಾರು ಆಕ್ಟಿವಿಟೀಸ್ ನಡೆಸ್ಕೊಡ್ತಾ ವಿದ್ಯಾಭ್ಯಾಸ ಕೂಡ ನಾವು ಒತ್ತು ಕೊಡ್ತಾ ಇದ್ದೀವಿ. ಇಷ್ಟೇ ಅಂತಲ್ಲ, ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ತಯಾರಿ ಮಾಡ್ತಾ ಇದ್ದೀವಿ. 4th ಸ್ಟ್ಯಾಂಡರ್ಡ್ ಹಿಡಿದು 12th ಅಂದ್ರೆ ಸೆಕೆಂಡ್ PUC ತನಕ ಕೂಡ ನಾವು ಮಕ್ಕಳು ತಗೊಳ್ತಾ ಇದ್ದೀವಿ. ಆಸಕ್ತ ಆಕಾಂಕ್ಷಿಗಳು, ಆಸಕ್ತ ಪೋಷಕರು ನಮ್ಮ ಸೈನಿಕ ಮೈಸೂರನ್ನ ಬಂದು ಭೇಟಿ ಮಾಡಿ, ನಿಮಗೆ ಇಷ್ಟವಾದಲ್ಲಿ ನಮ್ಮ ಸೈನಿಕ ಮೈಸೂರಿನಲ್ಲಿ ಪ್ರವೇಶ ಪಡ್ಕೊಂಡು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸ್ಕೊಳ್ಳಿ. ಥ್ಯಾಂಕ್ ಯು, ನಮಸ್ತೆ, ಜೈ ಹಿಂದ್. ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ 9901238879, 082129546777, 9638116177, 7204563747. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಸೈನಿಕ್ ಅಕಾಡೆಮಿ ಮೈಸೂರು .in. ಜೈ ಹಿಂದ್.